ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ವರ್ಷ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಹೇಗೆಲ್ಲ ಅಲಂಕಾರ ಮಾಡಿದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಮುಖವಾಡವನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಟೂತ್ ಪೌಡರ್ ಇಂದ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಶಿಗೆಕಾಯಿ ಅರ್ಶನದಿಂದ ವಾಶ್ ಮಾಡಿ ನೀಟಾಗಿ ಒರೆಸಿ ಡ್ರೈ ಮಾಡಿ ಇಟ್ಕೊಳ್ಳಿ. ಈಗ ನಾನು ಐಬ್ರೋಸ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ಹೊಸ ಐಲೈನರ್ ಅನ್ನ ಯೂಸ್ ಮಾಡಬೇಕು. ಐಬ್ರೋಸ್ ಅನ್ನ ಅವರೇ ಕೊಟ್ಟಿರ್ತಾರೆ, ನೀಟಾಗಿ ಅದನ್ನ ಫಿಲ್ ಮಾಡೋದು. ನೆಕ್ಸ್ಟ್ ಕಣ್ಣಿನ ಸುತ್ತನೂ ಹಾಗೇನೆ ನಾವು ಐಲೈನರ್ ಹೇಗೆ ಹಾಕೋತೀವಿ ಹಾಗೇನೆ ಫಿಲ್ ಮಾಡ್ಕೊಳ್ಳಿ. ಐಬಾಲ್ ಅನ್ನ ಫುಲ್ಲು ಅವರು ಐಬಾಲ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಈಗ ಲಿಕ್ವಿಡ್ ಲಿಪ್ಸ್ಟಿಕ್ ಇಂದ ಲಿಪ್ಸ್ಟಿಕ್ ಅನ್ನ ಹಾಕೋತಾ ಇದ್ದೀನಿ. ಲಿಪ್ಸ್ಟಿಕ್ ಅನ್ನ ಫಸ್ಟ್ ಲೈನರ್ ಹಾಕೊಂಡು ಆಮೇಲೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡಿ. ಈಗ ಕೆನ್ನೆಗೆ ಅರಿಶಿನವನ್ನ ಹಾಕೋತಾ ಇದ್ದೀನಿ. ಅರಿಶಿನವನ್ನ ಗಂಧ ಇಟ್ಕೊಂಡು ಅರಿಶಿನವನ್ನ ಹಾಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಎಕ್ಸ್ಟ್ರಾಸ್ ಎಲ್ಲ ಬಡ್ಸಿಂದ ಟಿಶ್ಯೂ ಇಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಮೇಲೆ ಒಂದು ಡಾಟ್ ಕೊಟ್ಟಿದ್ದಾರೆ, ಅಲ್ಲಿ ಗಂಧವನ್ನ ಇಟ್ಕೊಳ್ಳಿ. ಅರಳಿಂದು ಜ್ಯುವೆಲ್ರಿಗಳನ್ನ ತಂದಿದ್ದೀನಿ. ಆ ಜ್ಯುವೆಲ್ರಿಗಳನ್ನ ಫಿಕ್ಸ್ ಮಾಡ್ತಾ ಹೋಗ್ತೀನಿ. ಅಣ್ಣಬಾಲ್ ಸ್ಟಿಕ್ಕರ್ನ ಯೂಸ್ ಮಾಡಿ ನಾನು ಇದನ್ನೆಲ್ಲ ಸ್ಟಿಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನೋಡಿ ತುಂಬಾನೇ ರೆಸ್ಪಾಂಡ್ ಮಾಡಿದ್ದೀರಾ. ಇದ್ರದ್ದು ಕಂಪ್ಲೀಟ್ ಡೀಟೇಲಿಂಗ್ ವಿಡಿಯೋ ಬೇಕು ಅಂದ್ರೆ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡೀಟೇಲಿಂಗ್ ಆಗಿ ನೋಡಬಹುದು. ಮತ್ತೆ ಅರಳಿನ ಜ್ಯುವೆಲ್ರಿಗಳು ಎಷ್ಟು ಅಂತ ಕೇಳ್ತೀರಾ? 20 ರೂಪೀಸ್ ಇಂದ 80-100 ರೂಪೀಸ್ ವರೆಗೂ ನಿಮಗೆ ಜ್ಯುವೆಲ್ರಿಗಳು ಸಿಗ್ತಾ ಹೋಗುತ್ತೆ. ಲಕ್ಷ್ಮಿ ಮುಖವಾಡ ತುಂಬಾ ಚೆನ್ನಾಗಿ ಅಲಂಕಾರ ಆಗಿದೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.